ಹೈಕೋರ್ಟ್ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಹೆಚ್ಚಾಗ್ತಾ ಸಾಗ್ತಾ ಇದೆ. ರಾಜೀನಾಮೆ ರಾಜಕೀಯ ಇವತ್ತು ಇಡೀ ದಿನ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೆರಳಿ ಕೆಂಡವಾಗಿದೆ ಕೇಸರಿ ಪಡೆ. ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಶಕ್ತಿಸೌಧದ ಮುಂದೆ ತಳ್ಳಾಟ ನೂಕಾಟ ಕೂಡ ನಡೆದು ಹೋಗಿದೆ. ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿಯಲ್ಲಿ ವಿರೋಧ ಪಕ್ಷದ ನಾಯಕರು ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆದಿರುವ ಹಾಗೆ ವಿಧಾನಸೌಧದ ರಕ್ಷಣಾ ಸಿಬ್ಬಂದಿ ಅವರನ್ನ ತಡೆದಿರುವ ಪ್ರಕರಣ ಕೂಡ ನಡೆದಿದೆ. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು. ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್ ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನೀವು ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಎರಡನೇದವ್ರಿಗೊಂದು ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ, ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಹಂಗಾಗಿ ರಾಜೀನಾಮೆ ಮತ್ ದೇವೋ ತುಮ್ ಚಲೋ ಮೆಹೇ ಅಂತ ಮೋಸ್ಟ್ಲಿ ಏನೋ ಹೇಳಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಹಿಂಗಾದ್ರೆ ಬಹಳ ಕಷ್ಟ ಆಗ್ತದೆ. ನಾವು ಮಾಡಲ್ಲ ಗೊತ್ತು, ಬಟ್ ಅವ್ರು ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಥರ ಒಂದು ಪರಿಸ್ಥಿತಿ ಆಗಿರ್ಬೋದೇನೋ ಗೊತ್ತಿಲ್ಲ. ದಯಮಾಡಿ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ಅದನ್ನ ಇನ್ನೂ ಗಬಡ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿರ್ಬೇಕು. ಹೊಗಳು ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯನವರೇ. ಹೊಗಳು ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲು ಎತ್ತಕೊಂಡು ಹಳ್ಳಕ್ ಬಿದ್ಮೇಲೆ ಒಂದೊಂದ್ ಕಲ್ಲು ಎತ್ತಕ್ಕಾರ ಯಾರು? ಆ ಹೊಗಳು ಭಟ್ರೆ. ಈ ಜಮೀರ್ ತರದವ್ರು ಹೊಗಳು ಭಟ್ರು ಕೇಳಬೇಡಿ ನೀವು. ಹೊಗಳು ಭಟ್ರ ಮಾತನ್ನ ಅವ್ರು ಯಾವಾಗ್ಲಿದ್ರೆ ನೀವು ಖಾಲಿ ಆದ್ರೆ ಇನ್ನೊಬ್ರು ಯಾರು ಗಟ್ಟಿ ಇರ್ತಾರ ಅವ್ರನ್ನ ಹಿಡ್ಕತಾರೆ. ನೀವು ಗಟ್ಟಿ ಇದ್ರಿ ನಿಮ್ಮನ್ನ ಹಿಡ್ಕೊಂಡಿದ್ದಾರೆ. ನೀವು ವೀಕ್ ಆಗ್ತಿದ್ದಂಗೆ ಯಾರು ಗಟ್ಟಿ ಇರ್ತಾರ ಅವ್ರನ್ನ ಹಿಡ್ಕತಾರೆ. ನೀವು ಕೇಳಬೇಕಾಗಿರೋದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು. ಹೈಕೋರ್ಟ್ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯ ಅನ್ನೋ ಆಗ್ರಹ ವಿರೋಧ ಪಕ್ಷಗಳ ಕಡೆಯಿಂದ ಹೆಚ್ಚಾಗ್ತಾ ಸಾಗ್ತಾ ಇದೆ. ರಾಜೀನಾಮೆ ರಾಜಕೀಯ ಇವತ್ತು ಇಡೀ ದಿನ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೆರಳಿ ಕೆಂಡವಾಗಿದೆ ಕೇಸರಿ ಪಡೆ. ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಶಕ್ತಿಸೌಧದ ಮುಂದೆ ತಳ್ಳಾಟ ನೂಕಾಟ ಕೂಡ ನಡೆದು ಹೋಗಿದೆ. ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿಯಲ್ಲಿ ವಿರೋಧ ಪಕ್ಷದ ನಾಯಕರು ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆದಿರುವ ಹಾಗೆ ವಿಧಾನಸೌಧದ ರಕ್ಷಣಾ ಸಿಬ್ಬಂದಿ ಅವರನ್ನ ತಡೆದಿರುವ ಪ್ರಕರಣ ಕೂಡ ನಡೆದಿದೆ. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿದ್ದರಾಮಯ್ಯಗೆ
ಸಿದ್ದರಾಮಯ್ಯನವರ ವಿರುದ್ಧವಾಗಿ 2 ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತಂದ್ರು. ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್, ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನಿಮಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಎರಡನೇದವ್ರಿಗೊಂದು ಭಯ, ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು BJP ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ, ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಹಂಗಾಗಿ ರಾಜೀನಾಮೆ ಮತ್ ದೇವೋ ತುಮ್ ಚಲೋ ಮೆಹೇ ಅಂತ ಮೋಸ್ಟ್ಲಿ ಏನೋ ಹೇಳಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಹಿಂಗಾದ್ರೆ ಬಹಳ ಕಷ್ಟ ಆಗ್ತದೆ. ನಾವು ಮಾಡಲ್ಲ ಗೊತ್ತು, ಬಟ್ ಅವ್ರು ಹಂಗ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಥರ ಒಂದು ಪರಿಸ್ಥಿತಿ ಆಗಿರ್ಬೋದೇನೋ ಗೊತ್ತಿಲ್ಲ. ದಯಮಾಡಿ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ಅದನ್ನ ಇನ್ನೂ ಗಬಡ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿ ಇರಬೇಕು. ಹೊಗಳು ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯನವರೇ. ಹೊಗಳು ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲೆ ತಕೊಂಡು ಹಳ್ಳಕ್ ಬಿದ್ಮೇಲೆ ಒಂದೊಂದ್ ಕಲ್ಲೆ ತಕ್ಕರ್ ಯಾರು? ಆ ಹೊಗಳು ಭಟ್ರೆ. ಈ ಜಮೀರ್ ತರದವ್ರು ಹೊಗಳು ಭಟ್ರು ಕೇಳಬೇಡಿ ನೀವು. ಹೊಗಳು ಭಟ್ರ ಮಾತನ್ನ ಅವ್ರು ಯಾವಾಗ್ಲಿದ್ರೆ ನೀವು ಖಾಲಿ ಆದ್ರೆ ಇನ್ನೊಬ್ರು ಯಾರು ಗಟ್ಟಿ ಇರ್ತಾರ ಅವ್ರನ್ನ ಹಿಡ್ಕತಾರೆ. ನೀವು ಗಟ್ಟಿ ಇದ್ರಿ ನಿಮ್ಮನ್ನ ಹಿಡ್ಕೊಂಡಿದ್ದಾರೆ. ನೀವು ವೀಕ್ ಆಗ್ತಿದ್ದಂಗೆ ಯಾರು ಗಟ್ಟಿ ಇರ್ತಾರ ಅವ್ರನ್ನ ಹಿಡ್ಕತಾರೆ. ನೀವು ಕೇಳಬೇಕಾಗಿರೋದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.